ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಪಿಜ್ಜಾ ರೆಡಿ ಮಾಡೋಣ. ಯಾವುದೇ ರೀತಿಯ ಸಾಸು ಹಾಗೆ ಯಾವುದು ಕೂಡ ಬೇಡ, ಬೇಕಿಂಗ್ ಸೋಡಾ ಯಾವುದು ಬೇಡ, ಮೈದಾ ಯಾವುದನ್ನು ಯೂಸ್ ಮಾಡ್ದೇನೆ ಮನೆಯಲ್ಲಿ ಹೆಲ್ತಿಯಾಗಿ ಪಿಜ್ಜಾವನ್ನು ರೆಡಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಪಿಜ್ಜಾ ಮಾಡಲಿಕ್ಕೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು 2 ಸ್ಪೂನ್ ಎಣ್ಣೆಯಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 2 ಟೊಮೆಟೊ, 1 ಈರುಳ್ಳಿ ಹಾಗೆ 2 ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ 5-6 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ಗಿಂತ ಜಾಸ್ತಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದೆ ನೋಡಿ. ಈಗ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳುವ. ಇದು ಫ್ರೈ ಆಗಿದೆ. ಈಗ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇವಾಗ ಪಿಜ್ಜಾ ಬ್ಯಾಟರ್ ರೆಡಿ ಮಾಡೋಣ. ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೇಕಿಂಗ್ ಸೋಡಾ 2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಎಣ್ಣೆ. ಎಲ್ಲವನ್ನು ನೀಟಾಗಿ ಒಂದು ಸಲ ಕಲಿಸ್ಕೊಂಡು ಆಮೇಲೆ ನೀರು ಹಾಕಿ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ನಾವು ಇದನ್ನು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ 1 ಸ್ಪೂನ್ ಎಣ್ಣೆನ ಹಾಕಿ ಎಲ್ಲ ಕಡೆ ಸವರಿ ಇವಾಗ ಮುಚ್ಚಿಟ್ಬಿಡ್ತೇನೆ. ಇದೊಂದು 10 ನಿಮಿಷ ನೆನಿಲಿ. ಹೀಗೆ ಇಡೋಣ, 10 ನಿಮಿಷ ಹೀಗೆ ಇಡೋಣ. ಇವಾಗ ಒಲೆ ಮೇಲೆ ಇನ್ನೊಂದು ಫ್ಯಾನ್ ಇಟ್ಕೊಳ್ಳೋಣ. ಇದಕ್ಕೆ ನಾವು ರುಬ್ಬಿಟ್ಕೊಳ್ಳುವಂಥ ಫ್ರೈ ಮಾಡ್ಕೊಂಡಿದ್ದೀವ ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀಟಾಗಿ ಕುದಿಸ್ಕೊಳ್ಬೇಕು. ಇದು ಎಣ್ಣೆ ಹಾಕಿ ರುಬ್ಬಿದಂಥ ಮಿಶ್ರಣನ ಹಾಕುವ. ಇಲ್ಲಿ ಎಣ್ಣೆ ಹಾಕಿರೋದು ಸ್ಕಿಪ್ ಆಗಿದೆ. ಹಾಗೆ ಇಲ್ಲಿ ನಾನು 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅದು ಕೂಡ ಸ್ಕಿಪ್ ಆಗಿದೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಗ್ರೇವಿಗೆ. ಇವಾಗ ಗ್ರೇವಿ ಚೆನ್ನಾಗಿ ತಿಕ್ನೆಸ್ ಬಂದಿದೆ ನೋಡಿ. ಈ ರೀತಿ ಆದ ತಕ್ಷಣ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಪಿಜ್ಜಾ ಸಾಸ್ ರೆಡಿ ಆಯಿತು. ಇದನ್ನು ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇವಾಗ ನಾವು 10 ನಿಮಿಷ ಇಟ್ಟಿದ್ದೀವಲ್ಲ, ಅದೇನಾಯಿತು ನೋಡೋಣ. ನೋಡಿ, ಇಷ್ಟು ಮೆತ್ತಗೆ ಯಾವ ರೀತಿ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಇದನ್ನು ಇವಾಗ ಇನ್ನೊಂದು ಸತಿ ನಾದ್ಕೊಂಡು ನಾವು ಪಿಜ್ಜಾ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ದೊಡ್ಡ ಉಂಡೆನ ತಗೊಳ್ಬೇಕು. ನೋಡಿ, ನಾನು ಇಷ್ಟು ದೊಡ್ಡ ತಗೊಳ್ತಾ ಇದ್ದೇನೆ. ಜಾಸ್ತಿ ದಪ್ಪನೂ ಆಗಬಾರ್ದು, ಜಾಸ್ತಿ ತೆಳ್ಳಗೂ ಆಗಬಾರ್ದು. ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳುವ. ಸ್ವಲ್ಪ ಚಪಾತಿ ಹಿಟ್ಟು ಹಾಕಿ ಈ ರೀತಿ ಲಟ್ಟಿಸ್ಕೊಳ್ಳೋಣ. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗಾಗಬಾರ್ದು, ಎಲ್ಲ ಕಡೆ ಒಂದೇ ಥರ ಲಟ್ಟಿಸ್ಕೊಳ್ಬೇಕು. ಎಲ್ಲ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ನಾವು ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಡೋದು ಒಳ್ಳೆಯದು. ಹೊರಗಡೆಯಿಂದ ಪಿಜ್ಜಾ ತಂದು ಕೊಡೋದಕ್ಕಿಂತ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅವರು. ಅದಕ್ಕೆ ಆದಷ್ಟು ಮನೆಯಲ್ಲೇ ಮಾಡಿಕೊಡೋದು ಮಕ್ಕಳ ಹೆಲ್ತಿಗೆ ಕೂಡ ಒಳ್ಳೆಯದು. ಮೈದಾಕ್ಕಿಂತ ನಾವು ಇಲ್ಲಿ ಗೋಧಿ ಹಿಟ್ಟು ಉಪಯೋಗಿಸಿದ್ವಲ್ಲ, ಹಾಗಾಗಿ ಮಕ್ಕಳಿಗೆ ಅದು ಕೂಡ ಒಳ್ಳೆಯದೇ. ಗೋಧಿ ಮೈದಾ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಾರೆ. ಹಾಗಾಗಿ
ಈ ಬೇಕ್ರಿಯಲ್ಲೆಲ್ಲ ನಾವು ಹೊರಗಡೆಯಿಂದ ತರೋದಾದರೆ ಮೈದಾನೇ ಉಪಯೋಗಿಸಿರ್ತಾರೆ. ಇವಾಗ ಎಲ್ಲ ಕಡೆ ಈ ರೀತಿ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ತಿಕ್ನೆಸ್ಸಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಇಷ್ಟು ದಪ್ಪ. ಇವಾಗ ಒಲೆ ಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಇದನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಉಬ್ಬಿ ಬರ್ತಾ ಇದೆ. ಇದು ಒಂದು ಕಡೆ ಜಾಸ್ತಿ ಬೆಂದ್ಕೊಂಡ್ರೆ ಸಾಕು, ಇನ್ನೊಂದು ಕಡೆ ಹೇಗೂ ಆಮೇಲೆ ನಾವು ಇಡ್ತೀವಲ್ಲ ಅವಾಗ ಬೆಂದ್ಕೊಳ್ಳುತ್ತೆ. ಈಗ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ತಿದ್ದೀನಿ ಮೇಲ್ಗಡೆ. ಇವಾಗ ನೋಡಿ ಪಿಜ್ಜಾ ಬ್ಯಾಟರ್ ಬೆಂದಿದೆ. ಇದನ್ನ ಇವಾಗ ಒಲೆ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಒಂದು ಕಡೆ ಸೈಡಿಗೆ ಇಟ್ಕೊಂಡು ಇದಕ್ಕೆ ಪಿಜ್ಜಾ ಸಾಸನ್ನು ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಅದೇನೇ ಇದು ರುಬ್ಬಿ ನಾವು ಗ್ರೇವಿ ಥರ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಕಡೆ. ಹಾಗೆ ಚೀಸನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಹಾಕ್ಕೋಬೇಕು. ಚೀಸ್ ಹಾಕೋದ್ರಿಂದ ಪಿಜ್ಜಾ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಕಡೆ ನಾನು ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತರಕಾರಿಗಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊವನ್ನು ತಗೊಂಡಿದ್ದೀನಿ. ನೀವು ಯಾವ ತರಕಾರಿ ಅದು ತಗೊಳ್ಳಿ. ನೋಡಿ ಈ ರೀತಿ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಹಾಗೂ ಕ್ಯಾಪ್ಸಿಕಮ್. ಓಕೆ, ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದು ರೆಡಿಯಾಗಿದೆ. ಈಗ ಇದನ್ನು ಬೇಯಿಸ್ಕೋಬೇಕು. ನೀವು ಇಲ್ಲಿ ಸ್ವೀಟ್ ಕಾರ್ನ್ ಇದ್ದರೆ ಹಾಕ್ಬೋದು. ಸ್ವೀಟ್ ಕಾರ್ನ್ ನಾನು ಹಾಕಿಲ್ಲ. ಸಿಹಿ ಜೋಳ ಇದ್ರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಓಕೆ, ಇವಾಗ ಇದನ್ನು ನೋಡಿ ಒಲೆ ಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು, ತವಾ. ಅದ್ರ ಮೇಲೆ ಇದನ್ನು ಇಟ್ಟು ಒಂದು 15 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಮೇಲ್ಗಡೆಯಿಂದ ನಾನು ಕಸೂರಿ ಮೇಥಿಯನ್ನು ಒಂದು ಅರ್ಧ ಸ್ಪೂನ್ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬೇಯಲಿಕ್ಕೆ ಬಿಡೋಣ. ಓಕೆ, ನಮ್ಮ ಪಿಜ್ಜಾ ಇವಾಗ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ಅಂತ. ನೋಡಿದ್ರಾ ನಮ್ಮ ಪಿಜ್ಜಾ? ಓಕೆ, ಇದನ್ನ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಪಿಜ್ಜಾ ಹೇಗಿದೆ ಅಂತ. ಚೀಸೆಲ್ಲ ಹಾಕಿದ್ರಿಂದ ಪಿಜ್ಜಾ ತುಂಬ ಚೆನ್ನಾಗಿ ಬಂದಿದೆ. ಮೆಲ್ಟಾಗಿ ಚೀಸೆಲ್ಲ ಮೆಲ್ಟ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಥ್ಯಾಂಕ್ ಯು, ಬಾಯ್ ಬಾಯ್.